ನೋಡಿ, ಕಾರವಾರದಲ್ಲಿ ರೌಡಿಗಳು ಎಷ್ಟರ ಮಟ್ಟಿಗೆ ಹೆಚ್ಚಿಕೊಂಡಿದ್ದಾರೆ ಜೈಲಲ್ಲಿದ್ರೂ ಕೂಡ ಅಂತ ಹೇಳಿ ಒಂದು ವರದಿ ಸಿಗ್ತಾ ಇದೆ. ಜೈಲಿನ ಒಳಗೆ ಮಾದಕ ವಸ್ತುಗಳನ್ನ ಬಿಡದಂತಹ ಹಿನ್ನೆಲೆ ರೌಡಿಗಳು ಜೈಲರ್ ಹಾಗೂ ಸಿಬ್ಬಂದಿ ಮೇಲೇನೆ ಹಲ್ಲೆ ಮಾಡಿದ್ದಾರೆ. ಕಾರವಾರ ಜಿಲ್ಲಾ ಕಾರಾಗೃಹದಲ್ಲಿ ನಡೆದಿರುವಂತಹ ಘಟನೆ ಇದು. ಮಂಗಳೂರು ಮೂಲದ ರೌಡಿಗಳು ಜೈಲರ್ ಮತ್ತು ಸಿಬ್ಬಂದಿ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಮಾದಕ ವಸ್ತುಗಳನ್ನ ಬಿಟ್ಟಿಲ್ಲ ಅಂತ ಹೇಳಿ ಜೈಲರ್ ಸೇರಿ ಒಟ್ಟು 3 ಸಿಬ್ಬಂದಿ ಮೇಲೆ ಹಲ್ಲೆ ಆಗಿರುವಂತಹ ಡೀಟೇಲ್ಸ್. ಮೊಹಮ್ಮದ್ ಅಬ್ದುಲ್ ಕೌಶಿಕ್ ಎಂಬಾತನಿಂದ ಈ ಹಲ್ಲೆ ನಡೆಸಲಾಗಿದೆ. 12ಕ್ಕೂ ಹೆಚ್ಚು ಪ್ರಕರಣಗಳ ಆರೋಪಿಗಳು ಇವರನ್ನ ಜೈಲಲ್ಲಿಟ್ಟಿದ್ರೆ ಇವ್ರಿಗೆ ಅಲ್ಲಿ ಮಾದಕ ವಸ್ತುಗಳನ್ನು ಕೊಡ್ಬೇಕಂತೆ. ಅದನ್ನ ಬಿಟ್ಟಿಲ್ಲ ಅಂತ ಹೇಳಿ ಜೈಲರು ಮತ್ತೆ ಸಿಬ್ಬಂದಿ ಮೇಲೆನೆ ಹಲ್ಲೆ ಮಾಡಿದ್ದಾರೆ. ಅದಾದ ಬಳಿಕ ಪೊಲೀಸರು ಜೈಲು ಸಿಬ್ಬಂದಿ ಇವ್ರಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಕಾರವಾರ ಪ್ರತಿನಿಧಿ ಉದಯ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಉದಯ್, ಯಾವಾಗ ನಡೆದಂತಹ ಘಟನೆ ಇದು? ಜೊತೆಗೆ ಆ ಹಲ್ಲೆಗೊಳಗಾದಂತಹ ಪೊಲೀಸ್ ಸಿಬ್ಬಂದಿ, ಜೈಲು ಸಿಬ್ಬಂದಿಯ ದೃಶ್ಯ ಗಮನಿಸ್ತಾ ಇದ್ದೀವಿ. ಅವ್ರ ಬಟ್ಟೆ ಎಲ್ಲ ರಕ್ತಸಿಕ್ತವಾಗಿದೆ. ಈಗ ಅವ್ರ ಪರಿಸ್ಥಿತಿ ಹೆಂಗಿದೆ ಅಂಡ್ ಆಫ್ಟರ್ ಇವ್ರಿಗೆ ಟ್ರೀಟ್ಮೆಂಟ್ ಹೆಂಗಿತ್ತು? ಎಸ್, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಉದಯ್. ನಮ್ಮೊಂದಿಗೆ ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉದಯ್, ಯಾವಾಗ ನಡೆದಂತ ಘಟನೆ ಇದು? ಜೊತೆಗೆ ಆ ಜೈಲು ಸಿಬ್ಬಂದಿಯ ಆರೋಗ್ಯ ಪರಿಸ್ಥಿತಿ ಇವಾಗ ಹೆಂಗಿದೆ ಅಂಡ್ ಈ ರೌಡಿಗಳಿಗೆ ನೆಕ್ಸ್ಟ್ ಟ್ರೀಟ್ಮೆಂಟ್ ಹೆಂಗ್ ಕೊಟ್ರು ಸಿಬ್ಬಂದಿ? ಏನಂತಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಕೇಂದ್ರ ಕಾರವಾರದ ಜಿಲ್ಲಾ ಕಾರ್ಯಾಗಾರದಲ್ಲಿ ನಡೆದಿರ್ತಕ್ಕಂಥ ಇವತ್ತು ಆಗಿರುವಂತಹ ಈ ಒಂದು ಘಟನೆ ಸುಮಾರು 12ಕ್ಕೂ ಹೆಚ್ಚು ಡಕಾಯಿತು ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ರೌಡಿ ಶೀಟರ್ಗಳು ಇವತ್ತು ಗಾಂಜಾನ್ನ ಮತ್ತು ಮಾದಕ ವಸ್ತುಗಳನ್ನ ತಮಗೆ ಪೂರೈಕೆ ಮಾಡ್ಬೇಕೆನ್ನುವಂತ ದೊಡ್ಡ ಬೇಡಿಕೆಯನ್ನ ಇಟ್ಟಿದ್ರು ಅನ್ನುವಂಥದ್ದು. ಇವರು ಮೊದಲಿಂದಲೂ ಗಾಂಜಾ ವ್ಯಸನಕ್ಕೆ ಒಳಗಾಗಿರುವಂತದ್ದು. ಹಾಗಾಗಿ ಇವರಿಗೆ ಗಾಂಜಾ ಸಿಕ್ಕಿಲ್ಲ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ಮೇಲೆ ಸಾಕಷ್ಟು ಒತ್ತಡಗಳನ್ನ ಹಾಕಿದ್ರು. ತಮಗೆ ಮಾದಕ ವಸ್ತುಗಳನ್ನ ಪೂರೈಕೆ ಮಾಡ್ಬೇಕು ಅಂತ ಹೇಳಿ ಈಗಾಗಲೇ ರಾಜ್ಯಾದ್ಯಂತ ಕೂಡ ಈಗ ಈ ಜೈಲಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಂಡಂತ ಹಿನ್ನೆಲೆಯಲ್ಲಿ ಎಲ್ಲಾ ಜೈಲುಗಳಲ್ಲೂ ಕೂಡ ಸಾಕಷ್ಟು ಭದ್ರತೆಯನ್ನು ಕೂಡ ಮಾಡಲಾಗಿದೆ. ಆದ್ರೆ ಮಾದಕ ವ್ಯಸನಕ್ಕೆ ಒಳಗಾಗಿರ್ತಂತ ಈ ರೌಡಿಗಳಿದ್ದಾರೆ. ಇವರು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ರೆ, ಅಲ್ಲಿರ್ತಕ್ಕಂಥ ಕಂಪ್ಯೂಟರ್ಗಳನ್ನ ಕೂಡ ಪುಡಿಗಳನ್ನ ಮಾಡಿದ್ರೆ, ನಂತರ ಅಲ್ಲಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಗಳು ಅವರನ್ನ ಎಳೆದೊಯ್ದು ಅವರಿಗೆ ಸರಿಯಾಗಿರ್ತಕ್ಕಂಥ ಪಾಠವನ್ನ ಕೂಡ ಕಲಿಸಿರುವಂತದ್ದು. ಇಬ್ಬರು ಪೊಲೀಸ್ ಸಿಬ್ಬಂದಿಗಳಿಗೆ ಈಗಾಗಲೇ ಮಾರಣಾಂತಿಕವಾಗಿ ಹಲ್ಲೆ ಆಗಿದೆ. ಅವರನ್ನ ಕೂಡ ಈಗಾಗಲೇ ಕಾರವಾರ ಜಿಲ್ಲಾಸ್ಪತ್ರೆಗೆ ಕೂಡ ಸೇರಿಸಿ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ಇವರು ಕೂಡ ರೌಡಿಗಳು ಕೂಡ ಸಾಕಷ್ಟು ಹಲ್ಲೆಗಳು ಇದೆ. ಯಾಕಂದ್ರೆ ಅವರೊಳಗಡೆ ಕೂಡ ಹಲ್ಲೆಗಳನ್ನ ಮಾಡ್ಕೊಂಡಿರುವಂತದ್ದು. ಹೀಗಾಗಿ ಅವರಿಗೂ ಕೂಡ ಈಗ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಜೈಲಿನ ಸುತ್ತ ಈಗ ಸಾಕಷ್ಟು ಭದ್ರತೆಯನ್ನ ಕೂಡ ಒದಗಿಸಿರುವಂತದ್ದು. ರೈಟ್ ಉದಯ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.